ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಗೆ ಮನವಿ ಸಲ್ಲಿಸಲಾಯಿತು. ಗದಗ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು, ಹೆಸರು ಬೆಳೆ ಜಿಟಿ ಮಳೆಗೆ ಹಳದಿ ರೋಗ, ನಂಜಾಣು ರೋಗಕ್ಕೆ ಹೆಸರು ಬೆಳೆ ಹಾಳಾಗಿದ್ದು, ಈಗ ಅಳಿದುಳಿದ ಹೆಸರು ಬೆಳೆಗೆ 10 ರಿಂದ 11 ಸಾವಿರ ರೂಪಾಯಿಗೆ ಹೆಸರುಕಾಳು ಬೆಂಬಲ ಬೆಲೆ ಘೋಷಣೆ ಮಾಡಿ ಗದಗ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಮನವಿ ಪತ್ರ ಸ್ವೀಕರಿಸಿದ್ದ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಇವರು, ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನ ಸಿಎಂ ಸಿದ್ದರಾಮಯ್ಯರವರಿಗೆ ಕಳಿಸಿಕೊಡುತ್ತೇವೆ ಎಂದು ತಿಳಿಸಿದ್ರು. ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣವಿರುವುದರಿಂದ ಹೆಸರು ಬೆಳೆಗಳು ಹಳದಿ ರೋಗ, ಬೂದಿ ರೋಗ, ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು, ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು, ಮುಂದಿನ ದಿನಗಳಲ್ಲಿ ಬೆಳೆ ವಿಮೆ ಕೊಡಬೇಕು ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರುಗಳಾದ ಶಶಿಧರ್ ಮಹದಿನೂರ್, ಬಸನಗೌಡರು ಪಾಟೀಲ್, ಮುನ್ನಾಪುರ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮಲ್ಲಿ ಹೆಸರು ಕಟಾವು ನಡೆದಿದೆ. ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ. 400-500 ರೂಪಾಯಿ ಕೂಲಿ ಕೇಳ್ತಾರ. ಈಗ ಅವೆಲ್ಲ ಮೊದಲಾಗಿ ಮಳೆ ಆಗಲಿಲ್ಲ, ಈಗ ಮಳೆ ಆಗಿದೆ, ಕಟಾವು ನಡೆದಿದೆ. ಸರ್ಕಾರದಿಂದ ಖರೀದಿ ಕೇಂದ್ರ ತೆರಿಬೇಕಂತ ಒಂದು ಆದೇಶ ಆಗಿದೆ. ಇಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋಲ್ರು, ಕೆಲಸ ಮಾಡೋಲ್ರು. ನಾವು ಮಾರ್ಕೆಟಿಗೆ ತೊಗೊಂಬಂದ್ರೆ ಅದು 4,000-5,000 ಕೇಳ್ತಾರ. ನಮಗೆ ಭಾಳ ಲಾಸ್ ಆಕೈತಿ, ಇಳುವರಿ ಇಲ್ಲ. ಹೀಗಾಗಿ ನಮಗೆ ಖರೀದಿ ಕೇಂದ್ರ ಶುರು ಮಾಡಿರಿ.